जी। नहीं नहीं सर जी, हमारा नहीं है। शो नहीं किया है, मेरा है करके। ಇದೇನು ಹಾಕಿದ್ದೆ ಕೊಡಿ. किसी को बताया नहीं है। नहीं बताया नहीं है। हाँ हाँ, हमारा है। ಸಪೋರ್ಟ್ ಇಡ್ಲಪ್ಪ ಏನೇನು ಪರವಾಗಿಲ್ಲ. ಮೇಲೆ ಏನೇನು ಏನು करेक्ट करेक्ट। ಚೂರು ಬಿಸಿಲಿಗೆ 16 ಅಡಿಗೆ ನೀರೈತೆ ಅಣ್ಣ. 16. 16 ಅಡಿಗೆ ನೀರಿದ್ದದ. ನೋಡಿ ಕಾಣಿಸ್ತಾ. 30 आएगा। ನೀರು ಫೋಟೋ ಕೊಡ್ಬೋದು ಹಂಗಾರೆ. ನೋಡೋಣ ಅಡಿದು ಹಂಗೆ ಐತಾ ನೀವು ಟೋಟಲ್ ಬಿಡಿ 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 ಬಾಟಮ್ ಪೂರ ಚೆಕ್ ಮಾಡ್ಬೋದು. हाँ 400 ಚಿಲ್ಲರೇನು. सही है। आइए आपका बसुराज सर जी आज आपका पानी वाटर लेवल चेक कर रहा है। आपका 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 घर के पास देखा है। ನಿಮ್ಮ ತಂದೆಯವರಲ್ಲಿ ವಾಕ್ ಮಾಡ್ತಾ ಇದ್ದಿದ್ದು ಮಾತಾಡಿದ್ರು. ಹೌದಾ? ಹಾಂ ಸರಿ ಸರಿ. ಕ್ಯಾಪ್ ಹಾಕ್ಬಿಟ್ಟು ಅಲ್ಲಿದೆ ಕ್ಯಾಪು ಹಾಂ ಬೇಕು ಸರಿ. ಮೊದಲು ಹಾಕಿರಲಿಲ್ಲ. ಹಾಕಿತ್ತು. ಹಾಕಿದ್ದ ಸ್ವಲ್ಪ ಹೋಗ್ಬಿಟ್ಟು ಇವತ್ತು ಹಾಗೆ ಬಿಟ್ಟಿದ್ದೀವಲ್ಲ, ಸುಮ್ಮನೆ ಕಲ್ಲಿಗೆ ಯಾರು ಬಿಟ್ಬಿಟ್ಟು ಯಾಕೆ ಅಲ್ಲಿ ಕ್ಯಾಪ್ ತಗೊಬಂದು ಹಾಕ್ಬಿಟ್ಟು. ಗೀತಾಜಿ ಅವರೇ ಡ್ರೈವರ್ ಅಲ್ವಾ, ಗೀತಾಜಿ ನಾನು ಕ್ಯಾಪ್ ಕೊಡ್ತೀನಿ ಅಂತ. ಅದೇನೋ ನನಗೆಲ್ಲ ಇರೋದು ಕೊಟ್ಟ. ಹಾಂ ಹಂಗೆ ಇದನ್ನು ಸೈಡ್ ಕಟ್ಬಿಡ್ತೀರ. ಹಾಂ ನೋಡಿ ನಿಮ್ಮ ಅನುಕೂಲ. ಹೇಳಿದೆ ಹಿಂಗೆ ಮಾಡೋಣ. ಪಕ್ಕ ಇದೆ ಬೇಕಾಗಿಲ್ಲ. ಅಲ್ಲೇ ಕಟ್ಟಿಗೆ ಸ್ವಲ್ಪ ಫಾರ್ಮೆಟಿಗೆ ಕರೆಕ್ಟ್. ಬೇಡ ಹಂಗಿದ್ರೆ ಬೇಡ. ಫಾರ್ಮೆಟಿಗೆ ಕಟ್ತೀನಿ. ಇದು ನನ್ನ ಮಗಳ ಬಂದಿದೆ, ಅವರು ಮಾತಾಡಿದೆ. ಹಾಂ ನನ್ನ ಹಳೆಯ ಅವ್ರ ಹೆಸರು ಏನು ಹೆಸರು? ರೇಖಾ. ಅಶೋಕ್ ರೇಖಾ ಈ ಕಡೆಗೆ. ಹಾಂ ರೇಖಾ ಈ ಕಡೆ. ಈ ಕಡೆಗೆ ನಮಗೆ ಈ ಕಡೆಗೆ 20 20 ಅಲ್ಲ 30ಕ್ಕೆ 22ವರೆ 30ಕ್ಕೆ 22ವರೆ. ಅವತ್ತು ಬಂದಿದೆ ಮಾತಾಡ್ಸ್ಕೊಂಡು. ಹಾಂ 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 ಅವತ್ತು ಫಸ್ಟ್ ಬಂದು ಎಲ್ಲ ಬಂದಿದ್ವಲ್ಲ ಅವತ್ತು. ಅದು ನೀರು ಸರ್, ಅದ ನೀರೇ ಅಂದರೆ ಅದೆಲ್ಲ ಪಾಚಿ ನೀರು ಇವರು ಯೂಸ್ ಮಾಡಿಲ್ಲಲ್ಲ. ಯೂಸ್ ಮಾಡಿಲ್ಲ. ಯೂಸ್ ಮಾಡಿಲ್ಲ. ನೋಡಿ ಅದೆಲ್ಲ ಡಸ್ಟ್ ಎಲ್ಲ ಅದೆಲ್ಲ ಏನಂದರೆ ಒಂದ್ಸಲ ಈ ನೀರನ್ನ ಈಚೆ ತೆಗೆದ್ರೆ 2 ಟೈಮ್ಸ್ ಇದೆಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಕ್ಲಿಯರ್ ಆಗೋಗುತ್ತೆ. ಇದೆಲ್ಲ ಹೋಗಿ ಬಾಟಮಲ್ಲಿ ಕುತ್ಕೊಂಡು ಕ್ಲೋಸ್ ಆಗ್ತಾ ಬರುತ್ತೆ. ಸೊ ನೀರು ಯೂಸ್ ಮಾಡ್ತಾ ಇದ್ರೆ ಹೌದು. ಆಲ್ಮೋಸ್ಟ್ 50% ಈಚೆ ಬಂದ್ಬಿಡುತ್ತೆ. ಕ್ಲಿಯರ್ ಆಗೋಗುತ್ತೆ. ಏನೋ ಒಂದು 2 ಅವರ್ ಹೊಡೆದ್ಬಿಟ್ರೆ ಅಲ್ವಾ. ಈಗ ಅದಕ್ಕೆ ಈಗ ನೀವು 400 ಅಡಿ ಅಂದರೆ ಹಾಂ ಈಗ ಎಷ್ಟಿದೆ ಅಂತ ಕನ್ಫರ್ಮ್ ಆಗಿ ಹೇಳಿದ್ರೆ ಹೌದು. ಆರಾಮಾಗಿ ಮೋಟ್ರ್ ಇಳಿಸ್ಬೇಕು. 400 ಚಿಲ್ಡ್ರೇನ ಇದೆ. ನಾನು ಹೇಳ್ತೀನಿ ಇಷ್ಟೇ ಇದೆ. ಇದು ನಮಗೆ ಇಂದ ಬೋರ್ ಮುಂಚೆ ಆಗಿರೋದು ಸರ್. ನಿಮಗಿಂತ ಆದಮೇಲೆ ಹಾಕಿದ್ದು. ಆದ್ಮೇಲೆ ಆಗಿರೋದು. ಹಾಂ ಈ ಲ್ಯಾಂಡ್ ಓನರ್ ಇದಾರ ಇದ್ದಾರೆ 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 ಇದರಲ್ಲಿ ಕೆಂಗೇರಿ ಉಪನಗರದಲ್ಲಿ ಇದ್ದಾರೆ. ನಮಗೂ ಅವರೇ ನಮ್ಮ ಜೊತೆನೇ ಅವರು ಹೌದಾ? ಮನೆ ಎಲ್ಲ ಮನೆ ಕಟ್ಕೊಂಡು ಅವರೇ.
130 ಅಡಿಯಲ್ಲಿ ಒಂದು ಸೋರ್ಸ್ ಇದೆ ಅಣ್ಣ. 130ಗೆ ಒಂದು ಸೋರ್ಸ್ ವಾಟರ್ ಸೋರ್ಸ್. ಹಾಂ ನೀರು ಸಿಕ್ಕಿಲ್ಲ. 7 ಫೋಟ್ ಸಿಕ್ತು. ಹಾಂ ಹಾಂ ಹಾಂ. ಆಮೇಲೆ ಒಂದೇ ಸರಿ ಬಂದ್ಬಿಡ್ತು ತೆಗಿ ನೈಟು. ಇಲ್ಲಿ ನಿಂತಿದ್ದೀವಿ, ಇಲ್ಲಿ ನೋಡಿ, ಇಲ್ಲಿ ನಾನು ನಮ್ಮ ಮನೆ ರಾತ್ರಿ 12 ಗಂಟೆ ಹಾಂ ಹೊಡ್ತು ನೋಡಿ, ಇಬ್ಬರು ಸ್ನಾನ ಮಾಡಿಬಿಟ್ವಿ. ಹೋಗೋಕ್ಕಾಗಿಲ್ಲ ಮನೆಗೆ. ಗಾಡಿ ಇರ್ತಿದ್ರಲ್ಲ ಮನೆ ಹತ್ರ ಇಟ್ಬಿಟ್ಟು ಇವರು ನಿಮ್ಮಂಗೆ ಕಾರಲ್ಲಿ ಬಂದಿದ್ರಲ್ಲ ಬೋರ್ನವರು ಕರ್ಕೊಂಡು ನನ್ನ ನಮ್ಮ ಮನೆಯವ್ರ ಮನೇಲಿ ಬಿಟ್ರು. ನೆಂದೋಗ್ಬಿಟ್ಟಿದ್ದೀವಿ, ಇನ್ನೇನು ಮಾಡೋದು, ಗಾಡಿ ಓಡ್ಸೋಕ್ಕಾಗೋದಿಲ್ಲ ಚಳಿ ಪಾಪ. ಹೌದು. ಅಟ್ಲೀಸ್ಟ್ ನೀವಾದರೂ ಮನೆ ಕಟ್ತಾ ಇದ್ದೀರಾ ಅಣ್ಣ. ನಮ್ಮ ಲೇಔಟಲ್ಲಿ 56 ಸೈಟ್ ಐತೆ, 13 ಮನೆ ಐತೆ. ಇನ್ನೊಂದು 10-15 ಮನೆ ಕಟ್ಟಬೇಕು, 60% ಡೆವಲಪ್ಮೆಂಟ್ ತೋರಿಸ್ಬೇಕು ಅಂತ ಮೀಟಿಂಗ್ ಮಾಡಿ ಕರೆದ್ರೆ ಒಬ್ಬರೂ ಕಟ್ಟಿಲ್ಲ. ನಾವು ಎಷ್ಟು ಒಂದು ವಾರಕ್ಕೇನೆ ಇವೆಲ್ಲ. ಅದೇ ನೀವು ಈಗ ನಾನು ನೋಡಿದ್ನಲ್ಲ, ಈಗ ನೀವು ಎಲ್ಲ ಕಡೆ ಹೆಂಗ್ ಶುರು ಮಾಡ್ತಾವ್ರೆ ಧೈರ್ಯ ಮಾಡಿ. ಡೆವಲಪ್ಮೆಂಟ್ 60% ತೋರಿಸಿದ್ರೆ ಬಿಟ್ಬಿಡ್ತಾರೆ ಬಿಟ್ಬಿಡ್ತಾರೆ. ಈ ದೊಡ್ಡ ಬಸ್ಸಲ್ಲೆಲ್ಲ ಬಿಟ್ಟವ್ರೆ. ಮತ್ತೆ ಈ ಕೆಂಪೇಗೌಡದಲ್ಲೂ ಬಿಟ್ಟವ್ರೆ. ಈಗ ಇದು ಬಿಲ್ಡಿಂಗ್ 2 ಕೋಟಿ ಆಯ್ತದೆ ಇವಾಗ. ಹೌದು, ಇದು ಹೊಡೆದಾಕ್ ಬಿಡ್ತಾನೆ ಇವತ್ತು. ಅದೇನೇ ಅಣ್ಣ, ನೋಡಿ ಇಲ್ಲಿ ಕಟ್ಬಿಟ್ಟವ್ರು, ಅಲ್ಲಿ ಕಟ್ಬಿಟ್ಟವ್ರು ನೋಡಿ ಪೂರೇ ಏಕ. ನಮ್ದು ಹಂಗೆ ಆಗೈತೆ. ಒಂದು ಕಟ್ರಿ, ಧೈರ್ಯ ಮಾಡಿ ಕಟ್ರಿ. ಅಟ್ಲೀಸ್ಟ್ ಒಂದು 5-5 ಲಕ್ಷ ಖರ್ಚು ಮಾಡಿ ಒಂದು ಸಿಂಗಲ್ ಫ್ಲೋರ್ ಮನೆ ಅಂದ್ರೆ ಕಟ್ರಿ. ಅಂದ್ರೆ 5 ಲಕ್ಷ ಬೇಡ, 7 ಲಕ್ಷ ಅಂದ್ರೆ ಸಾಕು. ಒಂದು ಮನೆ ಟೆಂಪ್ರವರಿ ಹೌಸ್ ಒಂದು 3.5 ಲಕ್ಷದವರೆಗೂ ಆಯ್ತು. ಎಷ್ಟು 2,20,000, 2 ಲಕ್ಷ ಅಷ್ಟೇ. ನಮ್ಮ ಸ್ವಲ್ಪ ಮಾತಾಡಿ ನೋಡಿ, ನೀವು ಇರಲಿಲ್ಲ ಅವತ್ತು ಮಾತಾಡಿದಾಗ. ಒಂದೊಂದು ಸೈಟ್ಗೆ ಅದೇ ನಿಮ್ಮ ತಂದೆ ನೀವು ದೊಡ್ಡ ಸೈಟ್ಗೆ 2,20, 6 ಸೈಟ್ಗೆ 2 ಲಕ್ಷ. 3 ಮುಚ್ಚಿದ್ರ ಒಂದು ರೂಮು, ಹಾಲು, ಅಡುಗೆ ಮನೆ, ಬಸ್ ಮನೆ, ಫ್ಲೋರಿಂಗ್ ಎಲ್ಲ ಕೊಟ್ಬಿಡೋದು. ನೋಡಿ ಆಲ್ರೆಡಿ ಎಲ್ಲಕ್ಕೂ ಕಲ್ಲು ಬಿಟ್ಬಿಟ್ಟವನೆ. ಅದೇ 3.5 ಲಕ್ಷ ಹೇಳ್ತವ್ರೆ ಅಣ್ಣ ಅಲ್ಲಿ ನಮ್ಮ ಕಡೆ. 2,20 ಮಾಡ್ತಿದ್ದೀನಲ್ಲ. ಹ್ಞೂ 2,20. 3.5 ಸೀಟ್ ಮನೆ ಬಾಡಿಗೆಗೂ ಬಂದ್ಬಿಟ್ಟವ್ರೆ. ಆ ಮನೆಗೂ ಬಾಡಿಗೆಗೆ ಬಂದವ್ರೆ. 3,500 ಬಾಡಿಗೆಗೆ, 3,500 ಬಾಡಿಗೆಗೆ ಬಂದವ್ರೆ. ಓನರ್ ಕಾಟ ಇಲ್ಲ, ಏನೂ ಇರಲ್ಲ. ಸೀಟ್ ಮನೆಗಳು ಹಾಕ್ಬಿಟ್ಟವ್ರೆ 3.5 ಲಕ್ಷಕ್ಕೆ. 3,500 ಬಾಡಿಗೆಗೆ ಬಂದವ್ರೆ. ಎಲ್ಲರಿಗೂ ಭಯ. ಒಳ್ಳೆ ಮಳೆ ಒಂದು ವಾರದಿಂದನೂ ಮಳೆನೇ ಈ ಕಡೆ. ನೆಟ್ಟಿಗೆ ಏಕೆ
ನೀರೇ ಇಲ್ಲ. ಎಲ್ಲೋ ಒಂದು ಪಾಯಿಂಟಲ್ಲಿ ಒಂದು ಸೂಜಿ ಪಟವಲ್ಲಿ ಅಷ್ಟು ಗಾತ್ರ ಬೀಳ್ತಾ ಇತ್ತು. ಇವನೇ ಹಾಂ ಇಷ್ಟು ಬೀಳ್ತಿದ್ದು ಎಲ್ಲಿ ಇದರಲ್ಲಿ ಇದು ನಮ್ಮ ಯಾವುದು ಉತ್ತರಹಳ್ಳಿನಲ್ಲಿ ಇಷ್ಟು ಬೀಳ್ತಿತ್ತು. ನೀರು 1890 ನೀರು ಸಿಕ್ಕಲಿಲ್ಲ. ಆಮೇಲೆ ಇದೇ ಥರ ಕ್ಯಾಮ್ರಾ ಬಿಟ್ಟು ಮಗ ನೋಡ ಬರೋ ನೀನು ಬೋರು 100 ಅಡಿ ಇಳೀತು. 100 ಇಳೀಲಿ ಆಯ್ತಾ? ಚೆಕ್ ಮಾಡ್ತಾರಲ್ಲ ನೀರಿದೆ. ಹಿಂಗೆ ಬಾ ಯಾಕೆ ಹಂಗೆ ಬರ್ತೀಯ? ನೀರು ನೋಡು 16 ಅಡಿಗೆ ಸಿಕ್ಕಿದೆ. ಆಮೇಲೆ 130 ಅಡಿಗೆ ಒಂದು ಪಾಯಿಂಟ್ ಇದೆ. ಅದೇನದು ಗಲೀಜು? ಇದೆಲ್ಲ ಡಸ್ಟು ಮಾಡಿಲ್ವಲ್ಲ, ಸಿಲ್ಟ್ಗಳು. ನೀರು ಎತ್ತಿಲ್ವಲ್ಲ ಅಷ್ಟು ದಿವಸದಿಂದ. ನೀರು ಯೂಸ್ ಮಾಡ್ತಾ ಇದ್ರೆ 50% ಈಚೆ ಬರುತ್ತೆ. ನೀವು ಯೂಸೇ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ಇದೆಲ್ಲ ಬಾಟಮಲ್ಲಿ 2 ವರ್ಷ ಆಯಿತು. ಬಾಟಮಲ್ಲಿ ಕುತ್ಕೊಂಡು ಏನಾಗುತ್ತೆ, ಕ್ಲೋಸ್ ಆಗ್ತಾ ಬರುತ್ತೆ ಬೋರ್ವೆಲ್ ಮೇಲೆ. ಮೇಲ್ಗಡೆ ಇನ್ನೂ ಜಾಸ್ತಿ ಇದೆ. ಇದು ಬಾಟಮ್, ಇದು ನಿಮ್ಗೆ ಚೆನ್ನಾಗಿ ಕಾಣಿಸ್ತದೆ. ಮೇಲ್ಗಡೆ ಇನ್ನೂ ಗಲೀಜಿದೆ. ನೀರು ಬಂದಿದೆಯಾ ಇದು ಎಷ್ಟು ಅಡಿ 100 ಅಡಿಗೆ? ಇನ್ನೂ ಇಲ್ಲ ಸರ್. ಏನಿದೆ 300 ಅಡಿ ಮೇಲೆ ಹೋಗ್ಬೇಕು ಮೇಲೆ ಸಿಗುತ್ತೆ. ಬಟ್ ಸಿಗುತ್ತೆ ಸರ್ ಇಲ್ಲೆಲ್ಲ ನೀರು. ಕೆರೆ ಐತಲ್ಲ, ಬೇಜಾರು ನೀರಿದೆ ಸರ್. ನೀರು ಸಿಗುತ್ತೆ. ಈ ನಿಮ್ಮ ಬೋರ್ವೆಲ್ಲಲ್ಲಿ ನೋಡಿದ್ರಿ ಮಳೆಗಾಲದಲ್ಲಿ ಹೆಂಗೆ ಉಯ್ತು? ಈಚೆ ಬರ್ತಿತ್ತಲ್ವಾ? ಈಚೆ ಹೋಗ್ತಿತ್ತು. ಬಟ್ ಯಾರಿಗೆ ಅಲ್ಲಿ ಹೋಟೆಲ್ ಕ್ಲೋಸ್ ಮಾಡ್ರಿ ನೀವು. ನಾನು 2 ಸರಿ ಬಂದು ಅದು ಯಾರೋ ಬೇರೆಯವ್ರು ಇದ್ರು ನಾವು ಈ ಕಡೆ ಮನೆ ಕಟ್ಕೊಂಡು ಅಲ್ಲಿ ಕುಂಬಳಗೂಡು. ನಮ್ಮನ್ನ ಬಾಡಿಗೆ ಮಗ ಅಲ್ವಾ? ಆಂಟಿ ಇರಲಿಲ್ಲ, ಅವ್ರ ಆಂಟಿ ಇರಲಿಲ್ಲ, ಬಂದಿರಲಿಲ್ಲ ಮದುವೆಯಾಗಿ. ಇಲ್ವಾ? ನಮ್ಮ ಕುಮಾರ್ ಆಯ್ತಾನಲ್ಲ, ಬೋರ್ವೆಲ್ ಚೆಕ್ ಮಾಡ್ತಾನಲ್ಲ, ಶೋಭಾ ಶೋಭನ್ ತಮ್ಮ. ಹೌದಾ? ನೋಡೇ ಇಲ್ಲ, ಇದೇ ಫಸ್ಟ್ ನೋಡಿರ. ನಾನೇ ನೋಡಿದ್ದೀನಿ, ಇವ್ರು ನೋಡಿಲ್ಲ. ಕ್ರಾಸ್ ಇದೆಯಾ? ಇಲ್ಲ ಇದು ಕ್ಯಾಮ್ರಾ ಏನಂದರೆ ರೊಟೇಟ್ ಆಗ್ತಾ ಇರುತ್ತೆ. ನಾವು ಬಿಡೋಕ್ಕಾಗಲ್ಲ ಈ ವೈರ್ನ. ಸೊ ಅದೇ ತಿರುಗ್ತಾ ಇರುತ್ತೆ. ಫ್ಲೋ ಹೆಂಗಿರುತ್ತೆ ಹಂಗೆ ತಿರುಗ್ತಾ ಇರುತ್ತೆ. ಇದು 400 ಸಿಲ್ಬಿಗಿದೆ. ನೋಡಿ ಇವಾಗ ಗೊತ್ತಾಗೋಗುತ್ತೆ. ಈಗ ಆಲ್ರೆಡಿ ಎಷ್ಟು ಅಡಿ ಹೋಗಿದೆ? 150 200 ಹೋಗಿರ್ಬೋದು. ಈಗ 400 ಅಡಿ ಹೋಗೈತೆ. 400 ಹೋಗಿದೆಯಾ? ಹೌದಾ? 400 ಅಂದರೆ 670ಕ್ಕೆ ಬಂದಿದ್ದೀರಾ? 670ಕ್ಕೆ. ಹೌದಾ? ನನಗೆ 400 ಚಿಲ್ಲರೆ ಅನ್ಕೊಳ್ಳಿ. ನೀವು ನಿಮ್ಮದು 400 ಬಗ್ಗೆ ಚಿಲ್ಲರೆಗೆ ಬಂದಿರೋದು. ಆಮೇಲೆ ನೀನು ಕೇಳ್ತಾನೆ ಫೋನ್ ಮಾಡ್ತಾನೆ ಇದ್ದೀವಿ ಗೊತ್ತಾ ಅವತ್ತು ನೈಟ್ ಎಲ್ಲ. ಇಲ್ಲ 670ಕ್ಕೆ ಸಿಕ್ಕಿದ್ದು. ಇಲ್ಲಿ ಇದು ನೀರು ಬರೋ ಜಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ಈ ಥರ ಹಿಂಗೆ ಪ್ಲೈನ್ ಆಗಿದ್ರೆ ಇದು ಬರೀ ಬಂಡೆ ಅಷ್ಟೇ. ಓಕೆ, ಬರೀ ಬಂಡೆ. ಅಲ್ಲಿ ನೀರೇನು ಬರೋದಿಲ್ಲ, ಇದಾಗಿರುತ್ತೆ. ಈ ನೀರು ಬರೋ ಜಾಗ ಏನಂತಂದರೆ ಇಲ್ಲಿ ಇದು ಗ್ಯಾಪ್ ಇದೆ ಗೊತ್ತಾ? ಗ್ಯಾಪ್ ಕಾಣಿಸ್ತಾ ಇದೆಯಾ? ಈ ಗ್ಯಾಪಲ್ಲೇ ನೀರು ಬರೋದು. ಬಟ್ ಇದು ಸ್ಮಾಲ್ ಸೋರ್ಸ್. 22ವರೆ, ಹಿಂಗೆ 30, ಹಿಂಗೆ 22ವರೆ. ಎರಡು ಸೈಟ್ 2 ಸೈಟ್ ಅವೆ. ಇತ್ತಾಗ ಒಬ್ಬರಿಗೆ, ನನಗೆ ಇತ್ತಾಗ ಒಬ್ಬರಿಗೆ, ಈ ಕಡೆ ಒಬ್ಬರು. ಅದ ಈ ಹತ್ತಾಗ ಅಲ್ಲಿ 410 ಅಡಿಲಿ ಒಂದು ಸೋರ್ಸ್ ಐತೆ ಅಣ್ಣ. ಹಾಂ 410ಅಲ್ಲಿ. ಹೌದು ಅಷ್ಟು ಜ್ಞಾಪಕ ಇಲ್ಲ ನನಗೆ. ಇಲ್ಲ ಒಟ್ಟಿನಲ್ಲಿ 620ಕ್ಕೆ ಒಂದು ಶಾಟಲ್ಲಿ ಸಿಕ್ಕಿದ್ದು. ಎಲ್ಲ ಕ್ಲೀನಾಗಿ ಬರೆದ್ಬಿಡು ಇವನೇ. ವಿಶೇಷ ಅಡಿ ಇಷ್ಟು ಸಿಕ್ತು ಅಂತಂದರೆ ಏನು ಮಾಡ್ತಾರೆ ಮಾಡ್ಕೊಳ್ಳಿ. ಫೋನ್ ಮಾಡೋಕಾಯ್ತು ಅಷ್ಟೊತ್ತಿಗೆ. ಮಾಡ ನೀರು ಚೆಕ್ ಮಾಡಿಸ್ತೈತೆ ಅಂತ ಮಾಡುವುದು. ಅವರಲ್ಲ ಅವ್ರು ದೊಡ್ಡ ಸ್ವಲ್ಪ ಹಿಂದೆ ಕಟ್ಬಿಟ್ಟಿದ್ದೀನಿ ನಾನು ಕಟ್ಟಕ್ಕೆ. ಅವರು ಹಲೋ ಹಲೋ, ಹಲೋ, ಅವರಿಬ್ರದ್ದು ಇದು ಎಲ್ಲಿದ್ದೀರಾ? ಬರ್ತಿದ್ದೀರಾ? ಇಲ್ಲಿ ಅದೇ ಇಲ್ಲಿ ಬೋರಲ್ಲಿ ಇಟ್ಬಿಡ್ಸಿದೆ ಕ್ಯಾಮ್ರಾನ ನೀರು ಚೆಕ್ ಮಾಡಲಿಕ್ಕೆ. ಅದಕ್ಕೆ ಕೇಳಿದ್ರಿ ಬರ್ತಿದ್ರೆ.
ಕ್ಯಾಮ್ರಾ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಳಿದೆ ಬರ್ತಿದ್ರೆ ಸರಿ. ಆದರೆ ನಾನು ಹೊರಟಿರ್ತೀನಿ ಮಧ್ಯಾಹ್ನಕ್ಕೆಲ್ಲ, ನೈಟ್ ಲಾಗಿನ್ ಮಾಡಬೇಕು ಮತ್ತೆ ಹೋಗಿ ಮಲಗ್ತೀನಿ ಸ್ವಲ್ಪ. ಅಪ್ಪ ಇರ್ತಾರೆ. ಹಾಂ ಸರಿ ಆಯ್ತು. ಹಾಂ ಇದೆಂತ ನೋಡು ಮುಚ್ಚೋಗೈತೆ, ಕ್ಲೋಸ್ ಆಗ್ಬಿಟ್ಟೈತೆ ಅಷ್ಟೇ. 600 ಹೇಳಿದಿರಲ್ಲ ಅಷ್ಟಿಲ್ಲ. ಮತ್ತು ಈಗ ಇದು ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡಿಸೋದು, ಅಂದರೆ ಕರೆಕ್ಟಾಗಿ ಅಷ್ಟೇ ಇದೆಯಾ ಏನಾದ್ರು ಕ್ಲೋಸ್ ಆಗಿದೆಯಾ ಅಂತ. ಇದೆಲ್ಲ ಅದೇ ನಾನು ಹೇಳಿದ್ನಲ್ಲ, ಸಿಲ್ಟ್ಗಳು ಹೆಂಗೆ ಕೂತಿದ್ದಾವೆ ನೋಡಿ. ಸೊ ಈಗೇನು ಮಾಡೋದು ಈಗ? ಬಾ ಇನ್ನೊಂದ್ಸಲಿ ಬಿಡ್ಬೋದು ಬೋರಲ್ಲಿ ಇದಕ್ಕೆ. ಸೇಮ್ ಕಾಸು ಇದ್ದಾರೆ, ಸೇಮ್ ಚಾರ್ಜ್ ಮಾಡ್ತಾರೆ. ಹೊಸ ಬೋರ್ವೆಲ್ಗೆ ಏನು ಮಾಡ್ತಾರೆ, 100 ರುಪೀಸ 110 ತೊಗೋತಾರೆ ಅಲ್ವಾ. ಇದಕ್ಕೆಲ್ಲ ಏನಪ್ಪ ಅಂತಂದರೆ 70-80 ರುಪೀಸ್ ಅಂತ. ಅಲ್ಲಿ ಸ್ಟಾಪ್ ಅಪ್ ಅದು ನೋಡೋಣ ನೋಡಿ. ಹೇಳಿ ಎತ್ಕಮ್ಮ. ಇದು ಇದು ಪಾಯಿಂಟ್ ಚೆಕ್ ಮಾಡಿಸ್ತಾ ಇದ್ದೆ ಇದನ್ನು, ನಮ್ಮ ಹಳೆಯದನ್ನ ನೀರು ಎಷ್ಟಿದೆ ಇಲ್ವೋ ಅಂದ್ಕೊಂಡು. ಹಾಂ, ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೀನಿ. ಕ್ಲೋಸ್ ಆಗೈತೆ. ಒಟ್ಟಿನಲ್ಲಿ 678ಕ್ಕೆ 670ಕ್ಕೆ ನೀರು ಬಂದಿತ್ತು. 468 ಕ್ಲೋಸ್ ಆಗುತ್ತೆ. ಬರ್ತೀನಿ. 460 ಎಂಡ್ ಆಗೈತಲ್ಲ ಅಣ್ಣ. 460 460ಕ್ಕೆ ಮೇಲ್ಗಡೆ 2000 ಸಿಕ್ಕಿರೋದು, ಎರಡು ಸ್ಮಾಲೆ. ಸ್ಮಾಲೆ. ಹಾಂ, ಈಗ ನಾನು ಹೇಳಿದ್ನಲ್ಲ 130 ಮತ್ತು 410 ಇರೋದು ಎರಡು ಸ್ಮಾಲ್ ಸೋರ್ಸ್. ಸೊ ನೀವು ಹೇಳ್ದಂಗೆ ಮೇಯ್ನ್ ಸೋರ್ಸು ಲಾಸ್ಟಲ್ಲಿ ಹೊಡೆಯೋಕ್ಕಾಗಲಿಲ್ಲ ಅಂದರೆ ಅದು ಮೇ ಬಿ ಕೆಳಗಡೆ ಇರ್ಬೋದು, ಇಲ್ಲ ಇಷ್ಟೇ ಇರುತ್ತೆ. ಇಲ್ಲ 670ಕ್ಕೆ ಸಿಕ್ಕಿರೋದು ನೀರು ಪಕ್ಕನಾ? ಪಕ್ಕ. ಇವಾಗ ಹಂಗಂದ್ರೆ ಮುಚ್ಚೋಗ ಅದನ್ನು ಕ್ಲೀನ್ ಮಾಡಿಸಿ ಬರ್ತದಾ? ಕ್ಲೀನ್ ಮಾಡಿಸಿದ್ರೆ ಅಷ್ಟಡಿ ಎಲ್ಲ ಸಿಗಲ್ಲ, ಒಂದು 20ರಿಂದ 30 ಅಡಿ ಮಾತ್ರ ಸಿಗುತ್ತೆ. ತುಂಬ ಎಲ್ಲ ಫ್ಲಶ್ ಮಾಡ್ತೀವಲ್ವಾ, ಬಾಟಮ್ವರೆಗೂ ಪೈಪ್ ಹಾಕಿ ಅಡಿಯಿಂದ ಫ್ಲಶ್ ಮಾಡ್ತೀವಲ್ಲ, ಅದೊಂದು 20 ಅಡಿ ಕ್ಲಿಯರ್ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ತಿರುಕುಮಾರ ಮನೆಗೆ ಸಾಕಾಗಲ್ವಾ? ಈ ನೀರು ಖಾಲಿ ಆಗಬೇಕು ನಿಮಗೆ. ಈಗ ಏನು ಗೊತ್ತಾಣ, ಏನೋ ಒಂದು 2 ತಿಂಗಳು 3 ತಿಂಗಳು ಬೋರ್ವೆಲ್ ಹಾಕಿದೆ ಅಂತಂದರೆ ಮನೆಗೆ ಸಾಕಾಗುತ್ತೆ, ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸುಮಾರು 1 ಇಯರ್ 2 ಇಯರ್ಸ್ ಆಯಿತು ಅಂದರೆ ಈಗ ಏನು ಮಾಡ್ಬೋದು ಅಂದರೆ ಫ್ಲಶ್ ಮಾಡಬೇಕು. ಅಂದರೆ ಈ ನೀರನ್ನ ಖಾಲಿ ಮಾಡಬೇಕು, ಹಳೆ ನೀರನ್ನ ಖಾಲಿ ಮಾಡಬೇಕು. ಖಾಲಿ ಮಾಡಿ 1 ದಿನ ಬಿಡಬೇಕು. ಅದಾದಮೇಲೆ ಕ್ಯಾಮ್ರಾನೇ ಚೆಕ್ ಮಾಡ್ಬೇಕಂತೇನಿಲ್ಲ. ಸೊ ನಿಮಗೆ ನೀರು ಸೌಂಡ್ ಕೇಳಿಸಿದ್ರೆ ಇಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದರೆ ಈಗ 16 ಅಡಿ ನೀರಿದೆ ಅಲ್ವಾ, ಆಮೇಲೆ ಇನ್ನೊಂದ್ಸಲ ಕ್ಯಾಮ್ರಾ ಬಿಟ್ಟು ನೋಡಿದಾಗ ಎಷ್ಟಡಿ ನೀರಿದೆ ಅಂತ ಗೊತ್ತಾಗುತ್ತೆ. ಸೊ ಆ ಇದ್ರ ಮೇಲೆ ಇಷ್ಟು ಇಂಚು ನೀರಿದೆ, ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ಬೇಕು. ಅದನ್ನ ಹೇಳ್ಬೇಕು ಅಂದರೆ ಈ ನೀರು ಖಾಲಿ ಆಗಿದೆ. ಹೆಂಗೆ ಇದು ಮಾಡೋದು ಈಗ? ಫ್ಲೆಶ್ ಮಾಡಿ ಬೇರೆ ಮೋಟ್ರ್ ಅಂದರೆ ನಿಮ್ಮ ಹತ್ರ ಸ್ಪೇರ್ ಇದ್ದರೆ ಸರಿ, ಇಲ್ಲ ಬಾಡಿಗೆಗೆ ತರ್ತೀನಿ ಅಂತಂದರೆ ರೆಂಟ್ ತುಂಬ ಜಾಸ್ತಿ ಆಗುತ್ತೆ. ಆ ರೆಂಟ್ ಬದಲು ಏನು ಹಬ್ಬ ಅಂತಂದರೆ ಒಂದು 5,000 ರೂಪಾಯಿ ಆಗ್ಬೋದು ಏನಾಗುತ್ತೆ. ಅಂದರೆ ನಾನು ಅಂದ್ಕೊಂಡಿರೋದು ಫ್ಲೆಶ್ಶಿಗೆ ಈ ನೀರನ್ನೆಲ್ಲ ಈಚೆ ತೆಗೆದ್ಬಿಟ್ಟ ಅಂತಂದರೆ ಒಂದಿನ ಬಿಟ್ಟು ಚೆಕ್ ಮಾಡಿದ್ರೆ ವಾಟರ್ ಲೆವೆಲ್ ಗೊತ್ತಾಗುತ್ತೆ. ಆ ಲೆವೆಲ್ ಮೇಲೆ ನೀರು ಎಷ್ಟು ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ನೀವು ಹೇಳ್ದಂಗೆ 670 ಅಂದರು ಅಣ್ಣ, ಆಲ್ಮೋಸ್ಟ್ ಒಂದು 200 ಅಡಿ ಡಿಫ್ರೆನ್ಸ್. 670 ಕನ್ಫರ್ಮ್ 200 ಅಡಿ ಡಿಫ್ರೆನ್ಸ್ ಐತೆ ನೋಡಿ. ಇದೆಲ್ಲ ಅದೇ ಮೇಲ್ಗಡೆಯಿಂದ ನಾನು ಹೇಳಿದ್ನಲ್ಲ, ಉದುರಿ ಬಿದ್ದಿರೋದು ಒಂದು ತುಂಬ್ಕೊಂಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ. ಸೊ ಅದಕ್ಕೆ ಬೋರ್ವೆಲ್ ಹಾಕೋದ ಮೇಲೆ ಮೋಟ್ರ್ ಹಾಕಿ ಅದು ಅರ್ಜೆಂಟಲ್ಲಿ ಮಾಡಿದ್ವಿ ಅವತ್ತು. ಅರ್ಜೆಂಟ್ ಏನಿಲ್ಲ, ಅಲ್ಲಿ ಗಾಡಿ ಬಂತಲ್ಲ ಶಿವ ಅಂತ ಅಂದ್ಬಿಟ್ಟು ನಾವು ಇವ್ರು ಹೇಳೋ ಪ್ರಕಾರ 200 ಅಡಿ ಮುಚ್ಚೋಗೈತೆ. ಇವು ಬಾಟಮಲ್ಲೇ ಸೋರ್ಸ್ ಇದ್ದಂಗಿದೆ. ಯಾಕಂದರೆ ಬಾಟಮಲ್ಲಿ ಏನಾದ್ರು ನೀರು ಸಿಕ್ತಾಗ ನೀವು ಹೇಳಿದ್ರಲ್ಲ ಫುಲ್ ಎದುರು ನೀರು ಅಂತ, ಆ ಸೋರ್ಸ್ ಏನಾಗುತ್ತೆ ಬಾಟಮಲ್ಲಿ ಇರುತ್ತೆ. ಅದಾದ್ಮೇಲೆ ಅವ್ರಿಗೆ ಇಳಿಸೋಕ್ಕೆ ಹಿಂದಕ್ಕೆ ತಳ್ಳುತ್ತೆ, ಇಲ್ಲ ಅಂದರೆ ಒಳಗೆ ಬಿಡೋದೇ ಇಲ್ಲ. ಸೊ ಹಂಗಿದ್ದಾಗ ಅದು ಬಾಟಮಲ್ಲೇ ಇರುತ್ತೆ. ಮೇಲ್ಗಡೆ 2 ಸೋರ್ಸ್ ಸಿಕ್ಕಿದೆ, ಅದು 2 ಚಿಕ್ಕ